ಮಂತ್ರಕೃತ್ ಅಂತ ಹೀಗೊಂದು ಪ್ರಯೋಗ. ಭಾಗವತದ 5ನೇ ಸ್ಕಂದದ 22ನೇ ಅಧ್ಯಾಯದ 32ನೇ ಶ್ಲೋಕ. ಗೃಹಕ್ಷತಾರಾಮಯ ಮಾಧಿದೈವಿಕಂ ರೂಪಂ ಹರೇರ್ ಮಂತ್ರಕೃತಸ್ತ್ರಿಕಾಲಂ ನಮಸ್ಯತಸ್ತೋತೋ ನಶ್ಯತೆ ವೈ ಸ್ವಯಂ ತ್ರಿಕಾಲ ಕೃತಮಾಶು ಪಾಪಂ ಅಂತ. ಎಲ್ಲ ನಕ್ಷತ್ರಗಳು, ಗ್ರಹಗಳು, ತಾರೆಗಳು ಇವುಗಳಿಗೆ ಆಧಾರವಾದ ಶಿವಶುಮಾರ ರೂಪವನ್ನು ಮೇಲೆ ಹೇಳಿದ ಮಂತ್ರದಿಂದ, ಮೇಲೊಂದು ಮಂತ್ರ ಇದೆ 31ನೇ ಶ್ಲೋಕದಲ್ಲಿ. ಆ ಮಂತ್ರದಿಂದ ಆರಾಧನೆ ಮಾಡುವವರಿಗೆ ಎಲ್ಲ ಪಾಪವೂ ನಷ್ಟ ಆಗ್ತದೆ ಅಂತ ಶ್ಲೋಕದ ಅರ್ಥ. ಮಂತ್ರಕೃತ ಅಂತಿದೆ, ಮಂತ್ರವನ್ನು ಜಪಿಸುವವನು ಅಂತ. ಮತ್ತೆ ನಮಸ್ಯತಃ, ನಮಸ್ಕಾರ, ಭಗವಂತನ ನಮಸ್ಕಾರ ಮಾಡುವವರಿಗೆ, ಅವನನ್ನು ಸ್ತೋತ್ರ ಮಾಡುವವರಿಗೆ. ಮಂತ್ರ ಜಪ ಮಾಡುವವನು ಅಂತ ನಾವು ಮಂತ್ರ ಪಾರಾಯಣ, ಜಪ ಅಂತ ಹೀಗೆಲ್ಲ ಪ್ರಯೋಗ ಮಾಡ್ತಿರ್ತೇವೆ. ಮಂತ್ರ ಕೃತ್ ಅಂತ ಒಂದು ಪ್ರಯೋಗ ಇದೆ. ಹೀಗೆ ಮಂತ್ರಂ ಕರೋತಿ ಅಂತ ಕ್ರಿಯಾಪದವಾಗಿಯೋ, ಮಂತ್ರಕೃತ್, ಮಂತ್ರಕರ್ತ ಅಂತ ಹೀಗೂ ಪ್ರಯೋಗ ಮಾಡಬಹುದು. ಅದಕ್ಕೆ ಮಂತ್ರವನ್ನು ರಚಿಸಿದವನು ಅಂತ ಅರ್ಥ ಅಲ್ಲ. ಮಂತ್ರವನ್ನು ಪಾರಾಯಣ ಇತ್ಯಾದಿಗಳಿಗೆ ಉಪಯೋಗ ಮಾಡಿಕೊಳ್ಳುವವನು ಅಂತಲೂ ಅರ್ಥ ಆಗಬಹುದು ಅಂತ ಇದೊಂದು ಪ್ರಯೋಗ ನಾವು ಬಳಕೆಯಲ್ಲಿ ತರಬಹುದಾದ.